ಇವತ್ತು ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಚೇಸಿಂಗ್ ಮಾನ್ಸೂನದ ಪಾರ್ಟ್ 8ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ರೀ. ಬ್ಯಾಕ್ ಟು ಬ್ಯಾಕ್ ಮಳೆಗಾಲದ ಜರ್ನಿ. ಮಳೆ ನೋಡಿ 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 ಹೆಂಗೆ ಆಗ್ತದೆ ಅಂತಂದ್ರೆ ಇನ್ನೂ ಲವ್ ಜಾಸ್ತಿ ಆಗತ್ತೆ ರೀ. ಒಟ್ಟು ಬೋರ್ ಅಂತೂ ಆಗತ್ತಿಲ್ಲ. ಯಾಕಂದ್ರೆ ಅಂಥ ಸುಂದರವಾದ ಸ್ಥಾನಗಳನ್ನು, ಲೊಕೇಶನ್ಗಳನ್ನು ಮತ್ತು ರೈಲು ಮಾರ್ಗಗಳನ್ನು ನಾವು ಟ್ರಾವೆಲ್ ಮಾಡತ್ತೀವಿ. ಸೊ ನೀವು ಕಂಟಿನ್ಯೂಸ್ ಆಗಿ ಸೀರೀಸ್ ಫಾಲೋ ಮಾಡಿರಿ ಅಂತಂದ್ರೆ ಗೊತ್ತಾ ಇರ್ಬೋದು. ಸೊ ನಾವು ಬಂದಿದ್ವಿ ಪುಣೆಗೆ. ಪುಣೆದಿಂದ ನಂದು ನೆಕ್ಸ್ಟ್ ಜರ್ನಿ ಇತ್ತು ದೂದ್ ಸಾಗರ್ ಮೇಲೆ ನಮ್ಮ ಕರಾವಳಿ ಕರ್ನಾಟಕನ ಕವರ್ ಮಾಡ್ಬೇಕಂತೇಳಿ ಸ್ಟಾರ್ಟಿಂಗ್ ಒಳಗೆ ಮಾಡಿದ್ವಿ ನಾವು. ಬಟ್ ಅಷ್ಟು ಮಳೆ ಇರಲಿಲ್ಲ. ಬಟ್ ಇವಾಗತ್ತೇನೈತಲ್ಲ ರೆಡ್ ಅಲರ್ಟ್ ಐತಿ ಕಂಟಿನ್ಯೂಸ್ ಆಗಿ. ಕೋಸ್ಟಲ್ ಪಾರ್ಟಿಗೆ ಎಷ್ಟು 3 ಜುಲೈಯಿಂದ 7 ಜುಲೈ ಮಟ್ಟ ರೆಡ್ ಅಲರ್ಟ್ ಘೋಷಣೆ ಮಾಡಿಬಿಟ್ರೆ. ಸೊ ಹಿಂದಿನ ವಿಡಿಯೋ ಒಳಗಂತೂ ನೋಡಿರಿ ನೀವು ಎಷ್ಟು ಭಯಂಕರ ಇತ್ತು ಅಂತೇಳಿ. ಅದ ಭಯಂಕರತೆನ ನಾವೀಗ ನಮ್ಮ ಕೋಸ್ಟಲ್ ಕರ್ನಾಟಕ ಮತ್ತು ದೂದ್ ಸಾಗರ ನೋಡ್ಕೊಂಡು ಮಾಡೋಣಂತ. ಭಾರಿ ಇವ್ರದ್ದು ಐತ್ರಿ ದೂದ್ ಸಾಗರದ ಏನದ ಮೆಜೆಸ್ಟಿಕ್ ದೂದ್ ಸಾಗರ್ ವಾಟರ್ ಫಾಲ್ಸ್ ಐತ್ಲ, ಅದನ್ನು ನೋಡೋಕ್ಕಂತೂ ಭಾಳ ಎಕ್ಸೈಟೆಡ್ ಅದೇನೆ. ಅದು ಘಾಟ್ ಸೆಕ್ಷನು ಭಾರಿ ಮಸ್ತ್ ಇರುತ್ತೆ. ಸೊ ಅದನ್ನು ತೊಗೋಬೇಕಂತಂದ್ರೆ ನಂದು ಎವರ್ ಗ್ರೀನ ಟ್ರೈನ್ ಪೂರ್ಣ ಎಕ್ಸ್ಪ್ರೆಸ್. ಹೌದ್ರಿ, ಪುಣೆಯಿಂದ ಎರ್ನಾಕುಲಮ್ಗೆ ಹೋಗುವಂಥ ಪೂರ್ಣ ಎಕ್ಸ್ಪ್ರೆಸ್. ಇಲ್ಲಿಂದ ಪುಣೆಯಿಂದ ಬಿಟ್ಟ ಸಾತಾರ, ಮೀರಾಜ, ಘಟಪ್ರಭಾ, ಬೆಳಗಾವಿ, ಲೋಂಡಾ ಮೇಲೆ ದೂದ್ ಸಾಗರ್ ಹೋಗೋದ್ರಿ. ದೂದ್ ಸಾಗರದಿಂದ ಮಡಗಾಂವದಿಂದ ನಾವು ಕಾರವಾರ, ಉಡುಪಿ, ಭಟ್ಕಳ ಹಿಂಗೆ ಅನ್ಕೊಂತ ಮಂಗಳೂರಿಂದ ಎರ್ನಾಕುಲಮ್ ಹೋಗುತ್ತೆ. ಭಾರಿ ಬೆಸ್ಟ್ ರೂಟ್ ರೀ. ಇಂಥ ಟ್ರೈನ ಬರೀ ವಾರಕ್ಕೆ ಒಂದೈತಿ ಇಷ್ಟು ಬೆಸ್ಟ್ ರೂಟ್ ಒಳಗೆ. ಸೊ ಅದನ್ನು ಬೋರ್ಡ್ ಮಾಡೋಕೆ ನಾನೀಗ ಬಂದೇನೆ ರೀ ಪುಣೆ ಜಂಕ್ಷನಿಗೆ. ಇಲ್ಲಿಂದ ನಮ್ಮ ಟ್ರೈನ ರಾತ್ರಿ 10:25ಗೆ ಐತಿ ಪುಣೆ ಸ್ಟೇಷನ್ ಒಳಗೆ. ನೋಡ್ರಿ ಇಲ್ಲ ಬ್ಯಾಕ್ ಟು ಬ್ಯಾಕ್ ಅರೈವಲ್ ಡಿಪಾರ್ಚರ್ ಅದಾವ. ಟೈಮ್ ನೋಡ್ರಿ ಇಲ್ಲ 10:30 ಐತಿ. ಪ್ಲಾಟ್ಫಾರ್ಮ್ ನಂಬರ್ 1ಗೆ ನಾನೀಗ ಎಂಟ್ರಾಗೀನಿ. ಸೊ ನಮ್ಮ ಗಾಡಿನೂ ಶಂಟಿಂಗ್ ಆದದ್ರಿ. ಅಂದರೆ ಪ್ಲಾಟ್ಫಾರ್ಮಿಗೆ ಟ್ರೇಕ್ನ ತರತಾರ. WDM 3D ಪುಣೆ ಲೋಕೋ ಶೆಡ್ದ ಗಾಡಿನ ಶಂಟ್ ಮಾಡೋದು. ಇದೆ ನೋಡ್ರಿ ನಮ್ಮ ಟ್ರೈನ್ ಪುಣೆ ಎರ್ನಾಕುಲಮ್ 11097 ಪೂರ್ಣ ಎಕ್ಸ್ಪ್ರೆಸ್. ಲೈಟ್ ಶವರ್ಸ್ ಐತಿ ಈಗ ಮಳೆ. ಈ ಗಾಡಿ ಒಳಗೆ ಸ್ಲೀಪರ್ ಕೋಚಸ್ ಅದಾವ್ರಿ, ಭಾಳ ನೀಟ್ ಆ್ಯಂಡ್ ಕ್ಲೀನ್. ಸೊ S5, S6, S7 ಮಟ್ಟ ಅದಾವ ಅಪ್ ಟು ಇದ್ರೊಳಗೆ. ಸೊ ನಂದು ಇವತ್ತು ಕೋಚ್ ಐತ್ರಿ B2 3 AC ಒಳಗೆ ಟ್ರಾವೆಲ್ ಮಾಡತ್ತೀನಿ. ಸೊ ಬಟ್ ನಾನು ಇವತ್ತು ಪಾಸಿಬಲ್ ಇರ್ತದೆ B4 ಖಾಲಿ ಐತಿ ಸೀಟ್ ಪೂರ್ತಿ. ಸೊ ಸೈಡ್ ಲೋವರ್ ಇಲ್ಲೇ ಹುಡ್ಕೊಂಡು ಕುಂದ್ರೋಣಂತ ಇದ್ರೊಳಗೆ. ಫೈನಲಿ ನಾವು ಡಿಪಾರ್ಟ್ ಆದ್ವಿ ರೀ ಪುಣೆ ಜಂಕ್ಷನಿಂದ 22 ನಿಮಿಷ ಲೇಟಾಗಿ. ಸೊ ಗೊತ್ತಿಲ್ಲ ಯಾಕೆ ಲೇಟ್ ಆತ ಅಂಥೇಳಿ. ನಾವಿನ್ನು ಹೇಳ್ದಂಗೆ ರೂಟೇಷನ್ ನಮ್ದು ಇದೇ ಇರೋದೈತಿ. ಸೊ ನಾವು ಬೆಳಿಗ್ಗೆ ನೋಡೋಣ ಅಂತ ಬ್ರಿಗಾನ್ಜಾ ಘಾಟ್ ಒಳಗೆ ಮಳೆ ಹೆಂಗೆ ಆಗತೈತಿ. ನಮ್ಮ ಲೋಂಡಾದೊಳಗೆ ಬೆಳಿಗ್ಗೆ ಹೇಳೇನ ಲೋಕೋ ರಿವರ್ಸಲ್ಲಿ ನೋಡೋಣ. ಆಮೇಲೆ ಮಸ್ತ್ ಅಲ್ಲೇ ಇದನ್ನು ಬ್ರೇಕ್ಫಾಸ್ಟ್ ಮಾಡೋಣ. ಆಮೇಲೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ನಾನ್ ಸ್ಟಾಪ್ ಮಳೆ ಒಳಗೆ. ಅದಷ್ಟೇ ಅಲ್ದ ಈಗ ಜಸ್ಟ್ ನನಗೆ ಹೇಳ್ರಿ ನಿಮಗೆ ತೋರಿಸ್ತಾನೆ ಇನ್ನೊಂದು ಮೊಬೈಲ್ ಒಳಗೆ. ಈಗ ಜಸ್ಟ್ ಅಲರ್ಟು ಬಂದದ್ರಿ ಭಾಳ ಮಳೆ ಆಗೋದೈತೆ ಅಂತೇಳಿ. ಇಲ್ಲೇ ಇದು ಸಂಜೆಗೆ ಬಂದಿದ್ದದ. ಬಟ್ ಈಗ ಜಸ್ಟ್ ನಂದು ಇನ್ನೊಂದು ಮೊಬೈಲಿಗೆ ಬಂದೈತಿ ಭಾಳ ಮಳೆ ಆಗೋದೈತಿ ಮೇರ್ಯಾದಾಗ ಅಂತಂತೇಳಿ. ನಾನು ನಮ್ಮ ರೈಲ್ ಫ್ಯಾನ್ ಅದನ್ನಲ್ಲ ಹುಬ್ಳಿದ ನಂದೀಶ್, ಅವನು ಕೇಳಿದ್ದೆ. ಅವ್ನು ಇವತ್ತು ಹೋಗಿದ್ದ. ಸೊ ಅವ್ನು ಹೇಳಿದ್ದ ಭಾಳ ಮಳೆ ಆಗತ್ತದ ಅಂತೇಳಿ ನಾನ್ ಸ್ಟಾಪ್ ಆಗಿ. ಸೊ ಎಕ್ಸೈಟೆಡ್ ಅಂತೂ ಭಾಳ ಅದನಿ. ಟ್ರೈನ ಡಿಪಾರ್ಟ್ ಆತ. ಜಿ ಟಿ ಮಳೆ ಒಳಗೆ ಪುಣೆಗೆ ನಾವು ಸಿ ಆಫ್ ಹೇಳತ್ತೀವಿ ರೀ. ಭಾಳ ಎಂಜಾಯ್ ಮಾಡೀನಿ ರೀ ನಾನು ಈ ರೂಟ. ಮುಂಬೈ ಪುಣೆ, ಪುಣೆ ಮುಂಬೈ 2 ಸತ ಅಲ್ಲ 3 ಸತ ರೌಂಡ್ ಹೊಡೆದೆ. ಬರೀ ನಿಮಗೆ 2 ಸತದ ರೌಂಡ್ ಅಷ್ಟೇ ತೋರಿಸೀನಿ. ಬೆಳಿಗ್ಗೆನೂ ನಾವು ಎರ್ನಾಕುಲಮ್ ಪುಣೆ ಸೂಪರ್ ಫಾಸ್ಟ್ ಒಳಗೆ ಬಂದೀವಿ ವಾಯಾ ಕೊಂಕಣ್ ರೈಲ್ವೆ ಬರೋ ಟ್ರೈನ್ ಒಳಗೆ. ಅದ್ರೊಳಗೆ ಬಂದೀವಿ. ಬೆಳಿಗ್ಗೆ ಮತ್ತೆ ಡೆಕ್ಕನ್ ಪೇನಿಂದ ಹೋದ್ವಿ, ಮತ್ತೆ ವಾಪಸ್ ಬಂದೀವಿ. ಭಾಳ ಮಜಾ ಬಂತ. ಇವತ್ತಿನ ನನ್ನ ಸೀಟ್ ಬಂದ್ಬಿಟ್ಟು ಇದೆ ನೋಡ್ರಿ, ಮಿಡಲ್ ಬರ್ತ್ ಸಿಕ್ಕತಿ. ಸೊ ಮಿಡಲ್ ಬರ್ತ್ ಒಳಗೆ ಜರ್ನಿ ಹೆಂಗೆ ಮಾಡೋದು ಅದು ಗೊತ್ತಿಲ್ಲ. ಸೊ ಅದಕ್ಕೆ TT ಸರ್ನ ಕೇಳೀನಿ ಅಪ್ಗ್ರೇಡಿಗೆ ಏನಾರ ಆಗತ್ತೆ ಅಂತಂತೇಳಿ. ಭಾಳ ನೀಟ್ ಆ್ಯಂಡ್ ಕ್ಲೀನ್ ಕೋಚಸ್ ಅದಾವ ರೀ. ಪೂರ್ಣ ಎಕ್ಸ್ಪ್ರೆಸ್ ಅದ. ಸೊ ನೋಡೋಣ ಅಂತ ಏನಾರ ಆಗತ್ತೆ. ನಾ ಅದ್ರ ಹುಡುಕಾಟದೊಳಗೆ ಅದನೀಗ. ಸೊ ವಾಶ್ ಬೇಸಿನ ಎಲ್ಲ ಕ್ಲೀನ್ ಅದಾವ. ಈಗ ಜಸ್ಟ್ ಗಾಡಿ ಸ್ಟಾರ್ಟ್ ಆಗೈತಿ. ಪೂರ್ಣ ಎಕ್ಸ್ಪ್ರೆಸ್ ICF ಇದ್ದಾಗ ನಾನು ಜರ್ನಿ ಮಾಡಿದ್ದೆ. ಈಗ ಫಸ್ಟ್ ನಾನು ಮಾಡತ್ತಿದ್ದೆ ಫಸ್ಟ್ LH ಬೇರೆನ. ಟೋಟಲ್ 2 ಸತ ಜರ್ನಿ ತೋರಿಸಿ ನಿಮ್ಗೆ. 2024ರಾಗೊಮ್ಮೆ, 2023ರಾಗೊಮ್ಮೆ ಮತ್ತು 2025ರಾಗೊಮ್ಮೆ. ಕರೆಂಟ್ ಒಳಗೆ ಸೀಟ್ ಅವೈಲೇಬಲ್ ಅದಾವ. ಬಟ್ TT ಸರ್ಗೆ ಯಾವ್ದಾರ ಅಬ್ಸೆಂಟ್ ಇದ್ರೆ ಅಷ್ಟೇ ಅಪ್ಗ್ರೇಡ್ ಮಾಡುವಂಥ ಆಪ್ಷನ್ ಐತಂತ. ಸೊ ಯಾರು ಅಬ್ಸೆಂಟ್ ಆಗೋ ವೆಯ್ಟ್ ಮಾಡ್ಬೇಕಿಲ್ಲ, ಮಿರಾಜ್ ಮಟ್ಟ ತೊಗೋಬೇಕು. ಈಗ ನಾನು B4 ಕೋಚ್ ಒಳಗೆ ಬಂದನ್ ರೀ. ಇದು ಆಲ್ಮೋಸ್ಟ್ ಖಾಲಿ ಐತಿ. ಪಾಸಿ ಭೈ ಅವ್ರದ್ದು ಇದೆ ಕೋಚ. कैसे भैया आप? मैं बढ़िया, तुम बताओ कैसे हो, कैसे चल रहा है? ठीक है. दिल्ली में मौसम कैसा है?
बहुत गर्मी उसके चक्कर में मानसून सीरीज स्टार्ट करके मैं आ गया हूँ यहाँ पे। और फिलहाल आज हम जा रहे हैं कर्नाटका के मोस्ट फेमस ब्रिगंजा घाट को कवर करने, वो भी रुद्रा भाई के साथ। ಬ್ರಿಗಂಜ ಘಾಟ್ ಎಲ್ಲ ಕವರ್ ಮಾಡೋಣಂತ್ರಿ. ಭಾಳ ನೀಟ್ ಆ್ಯಂಡ್ ಕ್ಲೀನ್ ಕೋಚಸ್ ಐತಿ ಅವ್ರದ್ದು. ಬಿಫೋರ್ ಇರೋದ್ರಿಂದ ಇಲ್ಲಿ ಸೈಡ್ ಲೋವರ್ ಸಿಕ್ಕತಿ. ಸೊ ಅವ್ರ ಜೊತೆ ನನಗೆ ಕುಂತಾನೆ. ಟೈಮ್ ನೋಡ್ರಿ ಇಲ್ಲ ರಾತ್ರಿ 1:14 ಆಗೈತಿ. ಪೂರ್ತಿ ಕೋಚ್ ಸೈಲೆಂಟ್ ಐತಿ. ನಾನು ಇಲ್ಲೇ ಮಲ್ಕೊಂಡ್ರಿ. ಸೊ ಇದು ನಮ್ಮ ಸೈಡ್ ಲೋಗದ ಮಿರಾಜ್ ಮಠ ಅಂತೂ ಖಾಲಿ ಐತೆ ಅಂತ ಹೇಳಿದಾರೆ. ನೋಡೋಣಂತ. ಶುಭರಾತ್ರಿ. ಇಲ್ಲಿ ನೋಡ್ರಿ ಎಲ್ಲ ಕಡೆ ನಾನ್ ಸ್ಟಾಪಾಗಿ ಮಳೆ ಆಗತ್ತೈತಿ. ಈಗ ಜಸ್ಟ್ ನಾವು ಆದರ್ಗಿ ರೈಲ್ವೆ ಸ್ಟೇಷನ್ ಡಿಪಾರ್ಟ್ ಆದ್ವಿ. ಇನ್ನೇನು ನಾವು ಸತಾರ ಕ್ಲೋಸ್ ಇದೆ ನೋಡ್ರಿ. ಪೂರ್ತಿ ಮಳೆ ಆಗತ್ತೈತಿ. ಎಲ್ಲರಿಗೂ ಶುಭ ಮುಂಜಾನೆ ರೀ. ನಮ್ಮ ಮುಂಜಾನೆ ಆಗೈತಿ ನಮ್ಮ ಬೆಳಗಾವಿ ಒಳಗೆ. ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ BSF ಎಂಟ್ರ್ ಆತಿಲ್ಲಿ. ಸೊ ನಾವು ಪ್ಲಾಟ್ಫಾರ್ಮ್ ನಂಬರ್ ಸೈಡ್ ನಾವೀಗ ಪ್ಲಾಟ್ಫಾರ್ಮ್ ನಂಬರ್ 2ಕ್ಕೆ ಎಂಟ್ರಾಗೇವಿ. ಮಳೆ ಇಲ್ಲಿನೂ ಐತೆ ನೋಡ್ರಿ. ಸೊ ಬಟ್ ಈಗ ಆಗತ್ತಿಲ್ಲ, ಆಗಿ ಹೋಗೈತಿ. ಇಲ್ಲಿ ಬಾಜು ಪ್ಲಾಟ್ಫಾರ್ಮ್ದಾಗ ನಿಂತೈತಿ ವಿಶ್ವಮಾನವ ಎಕ್ಸ್ಪ್ರೆಸ್. ಟೈಮಿಂಗ್ ಚೇಂಜ್ ಆಗೈತಿಕ್ಕಿದ್ದೆ 7 ಗಂಟೆಗೆ ಡಿಪಾರ್ಚರ್ ಐತಿ. ನಮ್ಮ ಬೆಳಗಾವಿಯಿಂದ ಕರಾವಳಿ ಕರ್ನಾಟಕಕ್ಕೆ ಹೋಗುವಂಥ ಏಕೈಕ ಟ್ರೈನ್ ಇದೆ ನೋಡ್ರಿ. ಅದು ವಾರಕ್ಕೊಮ್ಮೆ ಅಷ್ಟೇ ಐತಿ. ಪ್ರತಿ ರವಿವಾರ ಬೆಳಗಿನ ಜಾವ 6:15 ಟ್ರೈನ್ ಇರುತ್ತೆ ರೀ ಇಲ್ಲಿ. ನಾನು ಫ್ರೆಶ್ ಅಪ್ ಹಾಕನಿ ಜಸ್ಟ್ ಅದ್ದನಿ ಸಿಗ್ತಾನಂತ ನಿಮಗೆ. ಡೀಸೆಲ್ ಇಂಜಿನ್ ಲೀಡ್ ಐತೆ ನೋಡ್ರಿ. ನಾವು ಘಾಟ್ ಸೆಕ್ಷನ್ ಒಳಗೆ ಹೋಗೋ ಸಂಬಂಧ ಪುಣೆಯಿಂದ ಡೀಸೆಲ್ ಇಂಜಿನ್ ಲೀಡ್ ಮಾಡುತ್ತೆ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಈಗ ನಾವು ಎಂಟ್ರಾಗೇವಿ ನಮ್ಮ ಕರುನಾಡಿಗೆ. ಸೊ ನಾವೀಗ ಬೆಳಗಾವಿ ಡಿಸ್ಟಿಕ್ ಖಾನಾಪುರ್ನ ಡಿಪಾರ್ಟ್ ಆದ್ವಿ. ಜಸ್ಟ್ ಅಂದ್ರೆ ಸ್ಕಿಪ್ ಮಾಡಿದ್ವಿ, ಸ್ಟಾಪ್ ಇರಲಿಲ್ಲ. ಸೊ ಇದೇನಿದು ರೂಟ್ ನೋಡತ್ತಿರಲ್ಲ, ಬೆಳಗಾವಿಯಿಂದ ಖಾನಾಪುರ್, ಲೋಂಡಾ, ಅಳ್ನಾವರ, ಧಾರವಾಡ ಮಠ. ನಾವು ಧಾರವಾಡ ಎಲ್ಲ ಹೋಗಂಗಿಲ್ಲ, ಲೋಂಡಾದಿಂದ ಚೇಂಜ್ ಆಗ್ಲೇವಿ. ಬಟ್ ಈ ರೂಟ್ ಬಗ್ಗೆ ಹೇಳತ್ತ ನಾನು ಭಾಳ ಸುಂದರ ಐತ್ರಿ. ಗುಂಜಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡಾದೇವ್ರಿ ಸ್ಲೋ ಆಗಿ. ಇಲ್ಲಿ ಮಳೆನೂ ಸ್ಟಾರ್ಟ್ ಆತ. ಲೈಟ್ ಶವರ್ಸ್ ಇತ್ತು ಇಟಮಟ, ಬಟ್ ಈಗ ಜೋರು ಆತ. ಹೆಂಗೆ ನಾವು ಘಾಟ್ ಸೆಕ್ಷನ್ದ ಸಮೀಪ ಹೋಗ್ತೇವಲ್ಲ ಹಂಗಂಗೆ ಜಾಸ್ತಿ ಹಾಕ್ಕೊಂತ ಹೋಗುತ್ತೆ. ಅದಷ್ಟೇ ಅಲ್ದೆ ಇಲ್ಲಿ ನಿಮ್ಗೆ ಸಣ್ಣ ಪ್ಯಾಚಸ್ ಒಳಗೆ ಗುಡ್ಡ ಬೆಟ್ಟ ನೋಡೋಕೆ ಸಿಗುತ್ತೆ. ಅದಷ್ಟೇ ಅಲ್ದೆ ಅದ್ರ ಬ್ಯಾಕ್ ಯಾರ್ಡ್ ಒಳಗೆ ಫಾಗ್ನು ನೋಡೋಕೆ ಸಿಗುತ್ತೆ. ನಾ ಹೇಳಿನಿಲ್ರಿ ನಿಮಗಿದು ಭಾರಿ ಬೆಸ್ಟ್ ರೂಟ್ ಐತೆ. ಪೂರ್ತಿ ರೂಟ್ ಒಮ್ಮೆ ನಿಮಗೆ ಸಪ್ರೇಟಾಗಿ ನಾನು ಇದನ್ನ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತಾನಂತ. ಯಾವ್ದಾರ ಹುಬ್ಬಳ್ಳಿ ಮೀರಜ್ ಪ್ಯಾಸೆಂಜರ್, ಇಲ್ಲಾಂದ್ರೆ ದಾದರ್ ಹುಬ್ಳಿ ಇಂಥ ಟ್ರೈನ್ ಆಗೋದು. ಇದು ಯಾವುದು ಸಕಲೇಶ್ಪುರ ಸುಬ್ರಹ್ಮಣ್ಯ ಘಾಟ್ ಸೆಕ್ಷನ್ ಅಲ್ರಿ, ನಮ್ಮ ಬೆಳಗಾವಿದಿಂದ ಧಾರವಾಡ ರೂಟ್. ಧಾರಾಕಾರ ಮಳೆ ಬಂತು ನೋಡ್ರಿ. ಇಲ್ಲಿ ಜಸ್ಟ್ ಗುಂಜಿ ಡಿಪಾರ್ಟ್ ಆದ ತಕ್ಷಣ ಇಂಜಿನ್ ಕಾಣ್ಲಷ್ಟ. आएगा हाँ? 1 मिनट. 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 1 मिनट.
ಲೋಂಡಾ ಅರೈವಾಗ ಹತ್ತೀವ್ರಿ. ಇಲ್ಲಿ ಬಂತು ನೋಡ್ರಿ, ಇಲ್ಲೇ ದೂದ್ ಸಾಗರ್ಗೆ ಹೋಗುವಂಥ ಲೈನ್. ನಾವು ಲೋಕೋ ರಿವರ್ಸಲ್ ಆಗಿ ಇಲ್ಲೇ ಇದೇ ಲೈನ್ ಒಳಗೆ ಹೋಗ್ತೀವಿ. ಇದು ಬಂದ್ಬಿಟ್ಟು ಕ್ಯಾಸಲ್ ರಾಕ್ ಕೂಲೆಮ್ ಮೇಲೆ ಮಡಗಾಂವ್ಗೆ ಹೋಗುತ್ತೆ. ಲಾಸ್ಟ್ ಲೆಫ್ಟ್ ಲೈನ್ ನೋಡ್ತೀರ ಅದು. ಲೋಂಡಾ ಜಂಕ್ಷನ್ಗೆ 7:58 ಟೈಮಿಂಗ್ ಇತ್ತು ರೀ. ಬರೀ 2 ನಿಮಿಷ ಸ್ಟಾಪ್ ಕೊಟ್ರಿ ಇಲ್ಲಿ. ಬಟ್ ಇಲ್ಲಿ ರೋಕೋ ರಿವರ್ಸಲ್ ಆಗ್ಬೇಕು, ಯಾಕಂದ್ರೆ ಸ್ಲ್ಯಾಕ್ ಜಾಸ್ತಿ ಇತ್ತು ಬೆಳಗಾವಿಯಿಂದ ಇಲ್ಲಿಗೆ. ಇಲ್ಲಿಂದನ ಅಸಲಿ ಆಟ ಸ್ಟಾರ್ಟ್ ಆಗತ್ತೆ. ಸೊ ಇಲ್ಲಿ ನಮ್ಮ ಬಾಜು ಪ್ಲಾಟ್ಫಾರ್ಮ್ ಒಳಗೆ ಐತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರಿಂದ ಸಾಂಗ್ಲಿಗೆ ಹೋಗುವಂಥ ನೈಋತ್ಯ ರೈಲ್ವೆ ರಾಣಿ, ನಿಮ್ಮೆಲ್ಲರ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್. ಸೊ ಇದು ಕ್ರಾಸಿಂಗಿಗೆ ನಿಂತೈತಿ, ಆ ಲಾಸ್ಟ್ ಪ್ಲಾಟ್ಫಾರ್ಮ್ ಒಳಗೆ ಐತದ. ಸೊ ಮಾರ್ನಿಂಗ್ ನೀವೇನ್ರ ದೂದ್ ಸಾಗರ್ಗೆ ಹೋಗಕ್ಕೆ ಪ್ಲ್ಯಾನ್ ಮಾಡತ್ತೀರ ಅಂತಂತಂದ್ರೆ ಧಾರವಾಡ ಹುಬ್ಳಿಯಿಂದ ಈ ಟ್ರೈನಿಗೆ ಬರ್ರಿ. ಶಾಲಿಮಾರ್ಕ್ಕಿಂತ ಇದು ಜಲ್ದಿ ಬರುತ್ತೆ. ಸೊ ಅದು ಶಾಲಿಮಾರ್ ಆನ್ ಟೈಮ್ ಬರೋಂಗಿಲ್ಲ. ದೂದ್ ಸಾಗರ್ಗೆ ಬರ್ಬೇಕಂದ್ರೆ ಈ ಟ್ರೈನಿಗೆ ಬಂದು ಲೋಂಡಾ ಲೋಂಡಾದಿಂದ ನೀವು ಪೂರ್ಣ ಎಕ್ಸ್ಪ್ರೆಸ್ನ ತೊಗೋಬೋದು. ಬೆಳಗಾವಿಯವ್ರು ಅದರಂದ್ರು ರೈಲ್ವೆ ಅವ್ರಿಗೊಮ್ಮೆ ಬೆಳಿಗ್ಗೆ ಪೂರ್ಣ ಎಕ್ಸ್ಪ್ರೆಸ್ನ ಹತ್ಕೋರಿ, ಬಿಡಾಕೋಬೇಡ್ರಿ. ಇದರಿಂದ ನಿಮ್ಗೆ ಬೆಸ್ಟ್ ವ್ಯೂ ಸಿಗುತ್ತೆ, ಯಾಕಂದರೆ ಮಾರ್ನಿಂಗ್ ವ್ಯೂ ಇರುತ್ತೆ. ಭಾರಿ ಬೆಸ್ಟ್ ಜರ್ನಿ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾಕೆ ಇದೇ ಟ್ರೈನ್ನ ನೀವು ಚೂಸ್ ಮಾಡ್ಬೇಕಂತ. ಡಿಪಾರ್ಚರು ಆತ ರಾಣಿ ಚೆನ್ನಮ್ಮ ಅದು ರಿವರ್ಸಲ್ ಆಗತ್ತೆ ರೀ. ಗಾಡಿದ ಟೈಮ್ ಐತೆ ಆರಾಮಾಗಿ. ಸೊ ನಾನು ಗಾಡಿ ಒಳಗೆ ಪ್ಯಾಂಟ್ರಿ ಕಾರ್ ಅಟ್ಯಾಚ್ಡ್ ಐತಿ. ಬ್ರೇಕ್ಫಾಸ್ಟ್ ತೊಗೊಂಡಿ ಮತ್ತು ಸ್ಟೇಷನ್ ಒಳಗೂ ಬರತೈತಿ. ಭಾಳ ಆಪ್ಷನ್ಸ್ ಅದಾವೆ ಸ್ಟೇಷನ್ ಒಳಗೆ. ಸೊ ಪ್ಯಾಂಟ್ರಿಯಿಂದ ನಾನು ಇಲ್ಲಿ ತೊಗೊಂಡಿನಿ ಅವಲಕ್ಕಿ. ಮಸ್ತ್ ಐತ್ರಿ, ನೋಡಿ ಮಸ್ತ್ ಅನ್ಸದ. ಅವಲಕ್ಕಿ ಮೇಲೆ ದಾನಿ ಐತಾರ, ಶೇವ್ ಅನ್ಬೋದು. ಸೊ ಇಲ್ಲೇ ಉಪ್ಪಿಟ್ಟನು ತೊಗೊಂಡಿ. ಇದು ನೋಡಿ ಚಲೋ ಅನ್ಸತೈತಿ. ಕಟ್ಲೆಟ್ ಆಪ್ಷನ್ನು ಇತ್ತು, ಇಡ್ಲಿ ವಡಾನು ಇತ್ತು. ನಾನು ಇದನ್ನ ಆಪ್ಷನ್ನ ಪ್ರಿಫರ್ ಮಾಡ್ಕೊಂಡೆ. ಪೂರ್ಣ ಒಳಗೆ ಭಾಳ ದಿನದಿಂದ ಅಂದ್ರೆ ಐಸೆಟ್ ಕಾಲದಿಂದನೂ ಪ್ಯಾಂಟ್ರಿ ಕಾರ್ ಐತಿ. ಭಾಳ ಚಲೋ ಐತೆ, ಪೂರ ದೇಸಿ. ವಾಪಸ್ ಇಲ್ಲೇ ಮಳೆ ರಾಯನ ಆರ್ಭಟ ಸ್ಟಾರ್ಟ್ ಆಯ್ತು ನೋಡ್ರಿ. ನಮ್ಮ ಲೋಕೋ ಬರಾಕತ್ತೆ ರಿವರ್ಸಲ್ಲಿಗೆ. महसूस करता हूँ वहाँ तुझको, मैं यूं ही कहीं मुझ में ही खो जाता हूँ. मीठा सुकून मिलता वहाँ मुझको, आज फिर तेरी याद आई है. मुझको भिगोने आई है जो बारिश, तेरे प्यार का पैगाम लाई है. ಹೆಂಗೆ ಮಂಗಳೂರು ಬೆಂಗಳೂರು ಟ್ರೈನ್ ರೂಟ್ ಒಳಗೆ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯ ಸ್ಟ್ರೆಚ್ ಭಾಳ ಬ್ಯೂಟಿಫುಲ್ ಅಲ್ರಿ. ಹಂಗೆ ದೂದ್ ಸಾಗರದ ಸ್ಟ್ರೆಚ್ ಒಳಗೆ ಕ್ಯಾಸಲ್ ರಾಕಿಂದ ಕುಲೆಮ ಭಾಳ ಬ್ಯೂಟಿಫುಲ್ ಸೆಕ್ಷನ್ ಐತಿ. ಸೊ ಕ್ಯಾಸಲ್ ರಾಕ್ ಸ್ಟೇಷನ್ ಒಳಗೆ ಕ್ಯಾಸಲ್ ರಾಕಿಂದ ಕುಲೆಮ್ ಸೈಡ್ ಅಂದ್ರೆ ಮಡ್ಗಾಂವ್ ಸೈಡ್ ಏನರ ಗಾಡಿಗಳು ಹೊಂಟಾವ ಅಂದ್ರೆ ಅವಕ್ಕೆ ಹಾಕ್ತಾರೆ ಬ್ರೇಕರ್ ಲೋಕೋಮೋಟಿವ್. ಯಾಕಂತಂದ್ರೆ ನಾವು ಗುಡ್ಡ ಮಟ್ಟದಿಂದ ಅಂದ್ರೆ ಮೇಲಿಂದ ಸಮುದ್ರ ಮಟ್ಟಕ್ಕೆ ಇಳಿಯೋದ್ರಿಂದ ಗುಡ್ಡ ಎಳ್ಯಾಕ ಬ್ರೇಕಿಂಗಿಗೆ ಲೋಕೋಮೋಟಿವ್ ಹೆಲ್ಪ್ ಆಗಲಿ ಅಂತೇಳಿ ಮುಂದೆ ಲೋಕೋಸ್ ಎಲ್ಲ ಆ್ಯಡ್ ಮಾಡ್ತಾರೆ. ಬಟ್ ಇದು ಲಿಟ್ರಲಿ ಕ್ಯಾಸಲ್ ರಾಕ್ ರೈಲ್ವೆ ಸ್ಟೇಷನದ ಬ್ಯೂಟಿ ನೋಡ್ರಿ. ಇಲ್ಲಿ ಫುಲ್ ಕರ್ವ್ಡ್ ರೈಲ್ವೆ ಸ್ಟೇಷನ್ ಒಳಗೆ ಸಿಗುತ್ತೆ ನಿಮ್ಗಿದೆ. ಹಿಂಗೆ ಸಿ ಟೈಪ್ ಮಾಡ್ದಂಗೆ ಮಾಡೈತಿದೆ, ಭಾಳ ಬ್ಯೂಟಿಫುಲ್ ಐತಿ. ಡಿಪಾರ್ಚರ್ ಆಗ್ಬಿಡ್ಕ ಮತ್ತು ನಾವು ಸಿ ಆಗಿ ಟರ್ನ್ ಆಗ್ತೀವಿ. ಸೊ ನೋಡ್ಬೋದು ಇಲ್ಲಿ ನಾವೀಗ ಈ ಟ್ರೈನದ ಜನರಲ್ ಕ್ಲಾಸ್ ಒಳಗೆ ಬಂದೇವೆ ನೋಡ್ರಿ. ಇಲ್ಲಿ ಆರಾಮ್ ಖಾಲಿ ಐತಿ. ನಮ್ಮ 3AC 2AC ಎಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದು. ಡೋರ್ ಈಗಿಂದನ ಎಲ್ಲರೂ ನೋಡೋಕೆ ಭಾಳ ಎಕ್ಸೈಟೆಡ್ ಅದಾರ. ಸೊ ನಾವೀಗ ಮುಂದೆ ಬಂದೇವಿ. ಇಲ್ಲಿ ಮುಂದಿನ ಸೈಡ್ ನೋಡ್ರಿ, ಇಲ್ಲೇ ಎಷ್ಟು ಫಾಗ್ ಐತಿ. ಲಿಟ್ರಲಿ ರೈಲ್ವೆ ಸ್ಟೇಷನ್ ಪೂರ್ತಿ ಫಾಗ್ದಿಂದ ಮುಚ್ಕೊಂಡಂಗೆ ಐತಿ. ಇಲ್ಲೇ RDSO ಟ್ರಯಲ್ ಆ್ಯಂಡ್ ಅನಾಲಿಸಿಸ್ ಕಾರ್ ನಿಂತೈತ್ರಿ ವಿತ್ LHB ಬೋಗಿ ಆ್ಯಂಡ್ ಸರ್ಪ್ರೈಸಿಂಗ್ಲಿ ವ್ಯಾಪ್ 7 ಲೊಕೊಮೋಟಿವ್. ಮೇ ಬಿ ಟೆಸ್ಟಿಂಗಿಗೆ ಬಂದತ್ತಿದ್ದು ಇಲ್ಲೇ ಗಾರ್ಡ್ ಸೆಕ್ಷನ್ ಒಳಗೆ ಎಲೆಕ್ಟ್ರಿಫಿಕೇಷನ್ ಕಂಪ್ಲೀಟ್ ಆಗಿದ್ದಕ್ಕೆ.
ಏನ್ರಿ ಇದು ಪೂರ್ತಿ ನಾವು ಮೋಡೋದು ಒಳಗನ ಟ್ರ್ಯಾಕ್ ಹಾಕ್ದಂಗೆ ಆಗೈತಿ ಅಲ್ಲಿ ಹೊಂಟೇವೆ ಅಂಥೇಳಿ ಅನ್ಸತೈತಿ. ಏನು ಕಾಣತೈತಿ ನಿಮಗೆ ಮುಂದಿಂದ? ಏನೂ ಇಲ್ಲ. ಸ್ಪೆಷಾಲಿಟಿ ಆಫ್ ಕ್ಯಾಸಲ್ ರಾಕ್ ಸ್ಟೇಷನ್ ಇದೆ ನೋಡ್ರಿ. ಮುಂದೆ ನಮಗೀಗ ಬ್ಯಾಂಕರ್ ಲೊಕೊಮೋಟಿವ್ಸ್ನ ಆ್ಯಡ್ ಮಾಡ್ಯಾರ ನೋಡ್ರಿ. ಇಲ್ಲೇ ನೀವು ನೋಡ್ಬೋದ, ಟ್ವಿನ್ ಬ್ಯಾಂಕರ್ಸ್ ಐತಿ. ಅದ್ರ ಹಿಂದೆ ನಮ್ದೊಂದು ಲೋಕೋ ಐತಿ. ವಾವ್, ಎಲ್ಲರೂ ಎಕ್ಸೈಟೆಡ್ ಅದಾರ ನೋಡ್ರಿ ಫುಲ್. ಇಲ್ಲಿ ಸೆಲೆಬ್ರಿಟಿ ಲೋಕೋಸ್ ಹೆಡಿಂಗ್. ಟನಲ್ ನಂಬರ್ 1ಗೆ ನಾವೀಗ ಎಂಟ್ರ್ ಆದೀವಿ. ಈ ಫಾಲ್ಸ್ನ ಕೆಡಿಸ್ಬಿಟ್ರೆ ನೋಡ್ರಿ, ಏನೇನೋ ಮಾಡಿ. ಗುಡ್ಡದಿಂದ ನೀರೆಲ್ಲ ಇಳಿಯಕ್ಕೆ ಸ್ಟಾರ್ಟ್ ಆಗಿಬಿಟ್ಟದ ನೋಡ್ರಿ. ಸ್ಟಾರ್ಟರ್ ಪ್ಯಾಕ್ ಸ್ಟಾರ್ಟ್ ಆಯ್ತು ನಿಮಗಾಗಿ. ಇಲ್ಲೇ ಕರ್ನಾಟಕ ಗೋವಾ ಬಾರ್ಡರ್ ನೋಡ್ರಿ. ಇಲ್ಲಿಂದ ಗೋವಾ ಸ್ಟಾರ್ಟ್ ಆತ, ಕರ್ನಾಟಕ ಎಂಡ್ ಆತ. ಈ ಟನಲಿಂದ ನಾವು ಗೋವಾಕ್ಕೆ ಎಂಟ್ರ್ ಆದೀವಿ ಆಫಿಷಿಯಲ್ ಆಗಿ. ವಾವ್, ಟನಲ್ ಬಿಟ್ಟು ಟನಲ್ ಹೊರಗೆ ಬಂದ ತಕ್ಷಣನೇ ವಾಪಸ್ ಮಳೆರಾಯನ ಎಂಟ್ರಿ ಹೊಡಿತು ನೋಡ್ರಿ. ಇಲ್ಲಿ ದೂದ್ ಸಾಗರ್ ಫಾಲ್ಸ್ ಒಳಗೆ ಇಲ್ಲೇ ರೂಟ್ ಒಳಗೆ ಕೆಲಸ ಮಾಡೋರಿಗೆ ಹೆಲ್ಪ್ ಆಗಲಿ, ಅವ್ರಿಗೆ ರಾತ್ರಿ ಇರಾಕ ಏನರ ಜಾಗ ಸಿಗಲಿ ಅಂಥೇಳಿ ಅವ್ರಿಗೆ ಇಲ್ಲೇ ಇದನ್ನು ಮಾಡ್ಯಾರ ನೋಡ್ರಿ. ಒಂದು ಟನಲ್. ವಾವ್, ಗುಡ್ಡದಾಗ ಎಲ್ಲ ಕಡೆಯಿಂದ ನೀರು ಇಳಿಯದ ನೋಡ್ರಿ. ಇದನ್ನ ಜಾಲಿ ಹಾಕಾರಂದ್ರೆ ಸೌತ್ ವೆಸ್ಟರ್ನ್ ರೈಲ್ವೇಸ್ದವ್ರ ಗುಡ್ಡ ಬೆಟ್ಟ ಎಲ್ಲ ಜಾಲಿ ಹಾಕಿದ್ರೆ ಕಲ್ಲು ಕೆಳಗೆ ಬೀಳ್ತಿಲ್ಲ. ಸೇಫ್ಟಿಗೆ ಟ್ರೆಕ್ಕಿಂಗ್ ಮಾಡಕ್ ಬಂದಿರಂದ್ರೆ ನಿಮ್ಮ ನಿಗಾ ವಯಸ್ಸಾಗಿ ಇಲ್ಲಿ RPF ಅದಾರ ನೋಡ್ರಿ. ಅಲ್ಲೇ ಹೋಗ್ಲಿಕ್ಕೆ ಯಾರು ಬಿಡುದಿಲ್ಲ ಅದು ನೋಡಿ. ಟ್ರೆಕ್ಕಿಂಗ್ ಬಂದವ್ರು ಹಿಡಿಯಾಕ ಬಿಡುದ್ರೆ ನೈ ದೂರ ಅವ್ರದ್ದು ಏ ಟನಲ್ ಟನಲ್ ದೂದ್ ಸಾಗರ್ ಸ್ಟೇಷನ್ ಒಳಗೆ
ನೋಡಿದ್ರಿಲ್ರಿ ಅದ ನೋಡ್ರಿ ಜಿಯಾಂಟ್ ಮೈಟಿ ದೂದ್ ಸಾಗರ್ ವಾಟರ್ ಫಾಲ್ಸ್ ಭಾಳ ಮಜಾ ಬಂತ. ಮಳೆ ಇರಲಿಲ್ಲ, ಅದಕ್ಕೆ ಮಸ್ತ್ ಕ್ಲಿಯರ್ ವ್ಯೂ ಸಿಗ್ತಾ. ಮಳೆ ಇತ್ತಂತಂದ್ರೆ ಅದು ಕ್ಲಿಯರ್ ವ್ಯೂ ಸಿಗಲ್ಲ. ಅವಾಗ ಏನಾಗುತ್ತೆ ಅಂತಂದ್ರೆ ಫುಲ್ ಮೋಡದಿಂದ ಅದು ಹರಿಯೋದು ಏನದ ಮೇನ್ ಸೋರ್ಸ್ ಇರುತ್ತಲ್ಲ ನದಿದ, ಅದು ಕಾಣಂಗೇನ ಇಲ್ಲ. ನೋಡ್ರಿ ಅಲ್ಲ ಅದ ನೋಡ್ರಿ ಮೈಟಿ ದೂದ್ ಸಾಗರ್ ಫಾಲ್ಸ್. ಟ್ರೆಕ್ಕಿಂಗ್ ಮಾಡಬಾರ್ದು ಅಂಥೇಳಿ RPFಗಳು ಹೆಜ್ಜೆಗೂ ನಿಂತಾರ ಪೂರ್ತಿ. ಹೆಂಗೆ ಅನ್ಸಾತಂತಂದ್ರೆ ಯಾರು ಬಂದಿದ್ರಲ್ಲ ಟ್ರೆಕ್ಕಿಂಗ್ ಮಾಡ್ಬೇಕಂತ ಅವ್ರನ್ನೆಲ್ಲ ಒಂದು ಕಡೆ ನಿಂಚಿದ್ರೆ ನಮ್ಮ ಟ್ರೈನಿಂಗ್ ಹಚ್ಚಿದ್ರು ಅವ್ರನ್ನ, ಹತ್ರಿ ಇಲ್ಲೆಲ್ಲ ಟ್ರೆಕ್ಕಿಂಗ್ ಮಾಡೋಕೆ ಅಲವಿಲ್ಲ ಅಂತಂತೇಳಿ. ನೀರು ಮತ್ತು ದೂದ್ ಸಾಗರದ ವ್ಯೂ ಕ್ಲಿಯರ್ ಯಾಕಿತ್ತಪ್ಪ ಅಂತಂತಂದ್ರೆ ಮಳೆ ಇರಲಿಲ್ಲ ರೀ. ಮಳೆ ಇತ್ತಂತಂದ್ರೆ ಅಂದ್ರೆ ಮಳೆ ಕಂಟಿನ್ಯೂಸ್ ಆಗಿ ಆಗತ್ತೈತಿ. ಬಟ್ ನಾವು ಬರೋದು ಮುಂದೆ ಮಳೆ ಇರಲಿಲ್ಲಲ್ಲ, ಅದ್ರ ಸಂಬಂಧ ನಿಮ್ಗೆ ಕ್ಲಿಯರ್ ವ್ಯೂ ಸಿಗ್ತಾ. ಮಳೆ ಇದ್ರೆ ಏನಾಗತ್ತೆ ಅಂತಂದ್ರೆ ಅದು ಹನಿ ಮ್ಯಾಲೆ ಬರ್ತಾವ, ಮತ್ತು ಅದು ಮೋಡದಿಂದ ಅದೇನು ಸೋರ್ಸ್ ಇರುತ್ತಲ್ಲ ನೀರು ಬೀಳೋದು ಮ್ಯಾಗಿಂದ, ಅದು ಕಾಣಂಗಿಲ್ಲ. ಭಾರಿ ಮಸ್ತ್ ವ್ಯೂ ಕಾಣತ್ರಿ. ನಂಗೆ ಮಳಿದ ವ್ಯೂ ಭಾರಿ ಬೆಸ್ಟ್ ಅನ್ಸುತ್ತೆ. ಸೊ ಇಲ್ಲೇ ಈಗ ನಾವು ಸೋನೋಲಿಯಂ ರೈಲ್ವೆ ಸ್ಟೇಷನ್ ಎಂಟ್ರ್ ಆಗತ್ತೀವಿ. ಎಷ್ಟು ಶಾಂತ ನೋಡ್ರಿ ಇಲ್ಲೆಲ್ಲ. ಇದು ಮೈಟಿ ಹಿಲ್ಸ್ ಒಳಗೆ ಆ ದೂದ್ ಸಾಗರ್ ರಿವರ್ ಹಾದು ಬರತ್ತೆ ನೋಡ್ರಿ. ಪೂರ್ತಿ ಕರ್ನಾಟಕದಿಂದ ಸ್ಟಾರ್ಟ್ ಆಗ್ಯದ, ಗೋವಾನ್ ಹರದ, ಅರಬ್ಬಿ ಸಮುದ್ರನ ಸೇರುತ್ತೆ. ವಾವ್, ಏನು ವ್ಯೂ ಐತ್ರಿ ಈ ರೈಲ್ವೆ ಸ್ಟೇಷನದ. ಇದ್ರ ಹೆಸರು ಬಂದ್ಬಿಟ್ಟು ಸೋನೋಲಿಯಂ ಅಂತೇಳಿ. ಇಲ್ಲೆಲ್ಲ ಹಾದು ಬಂದೇವೆ ನೋಡ್ರಿ ನಾವು. ಇಲ್ಲೇನು ನೀವು ಪೋಲ್ಸ್ ಕಾಣತ್ತಲ್ಲ ಅಲ್ಲಿಂದ ನಾವು ಬಂದಿದ್ದು. ವಾಪಸ್ ಡಿಪಾರ್ಟ್ ಆಗೋಷ್ಟೊತ್ತಿಗೆ ನಮಗೆ ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ ಇಲ್ಲಿ. ಗಾಡಿದ ಜನರಲ್ ಪೂರ್ತಿ ಖಾಲಿ ಐತಿ. ನೀವು ಜನರಲ್ ಒಳಗೂ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಇದ್ರೊಳಗೆ. ನೋಡ್ರಿ ಇಲ್ಲಿ ಸೈಡ್ ಕುಂದ್ರು ಸೀಟ್ಗಳೆಲ್ಲ ಖಾಲಿ ಇದಾವೆ. ಈ ಟ್ರೈನ್ ಒಳಗೆ 2 AC 3 AC ಸ್ಲೀಪರ್ ಎಲ್ಲ ವೇಕೆಂಟ್ ಇದ್ದು ರೀ. ಮತ್ತು ಹೇಳ್ಬೇಕಂತಂದ್ರೆ ಜನರಲ್ಲು ನಾನು ನಿಮ್ಗೆ ತೋರಿಸ್ದಂಗೆ ನೋಡ್ರಿ ಪೂರ್ತಿ ವೇಕೆಂಟ್ ಐತಿ, ಯಾರು ಇಲ್ಲನೇ ಇಲ್ಲ. ಸೊ ಆರಾಮಾಗಿ ನೀವು ದೂದ್ ಸಾಗರ, ಗೋವಾ, ಇಲ್ಲಂತಂದ್ರೆ ಮುರುಡೇಶ್ವರ, ಗೋಕರ್ಣ ಎಲ್ಲ ಪ್ಲ್ಯಾನ್ ಮಾಡತ್ತೀರ ಅಂತಂದ್ರು ನಿಮಗಾಗಿ ಇದೆ ಟ್ರೈನ್. ಸೊ ಅದೆಲ್ಲ ಬರೋ ಸ್ಟೇಷನ್ ತೋರಿಸ್ತಾನೆ ನಿಮ್ಗೆ. ನಾವೀಗ ಕುಲೆಮ್ ರೈಲ್ವೆ ಸ್ಟೇಷನ್ ಎಂಟ್ರ್ ಆದೀವಿ ನೋಡ್ರಿ. ಇಲ್ಲಿಗೆ ಘಾಟ್ ಸೆಕ್ಷನ್ ಎಂಡ್ ಆದ. ಸೊ ನಾನ್ ಸ್ಟಾಪಾಗಿ ಮಳೆ ಆಗಿ ಇಲ್ಲಿ ಈಗ ಜಸ್ಟ್ ನಿಂತಂಗೆ ಇದೆ ನೋಡ್ರಿ. ಯಾಕಂದ್ರೆ ಪೂರ್ತಿ ಪ್ಲಾಟ್ಫಾರ್ಮ್ ಎಲ್ಲ ವೆಟ್ ಅದಾವೆ. ಇನ್ನೂ ಮಳೆ ಬರೋ ಸಂಭಾವನೆ ಭಾಳ ಐತಿ. ಪೂರ್ತಿ ಡೇ ಮಳೆ ಆಗತ್ತೆ ರೀ ಒಂದೊಂದು ಇಂಟರ್ವಲ್ಸ್ ಒಳಗೆ. ಭಾಳ ಸ್ಪೇಷಿಯಸ್ ಐತಿ ರೈಲ್ವೆ ಸ್ಟೇಷನ್. ಇಲ್ಲೇ ಬ್ರೇಕರ್ಸ್ನ ಡಿಟ್ಯಾಚ್ ಮಾಡ್ತಾರೆ ರೀ. ಸೊ ಇನ್ನು ಮುಂದೆ ಬರೀ ಒಂದೇ ಲೋಕೋಮೋಟಿವ್ ಲೀಡ್ ಮಾಡುತ್ತೆ. ಬಟ್ ಇದ್ರದ್ದು ಹಿಂದಿಂದ ವ್ಯೂ ನೋಡ್ರಿ ಇಲ್ಲಿ ನೀವು ಸ್ಟೇಷನದ್ದು. ಪೂರ್ತಿ ಬ್ರಿಗಾನ್ಸಾ ಘಾಟ್ಸ್ನ ನಿಮ್ಗೆ ಇಲ್ಲಿಂದ ಎಂಟ್ರಿ ಆಗತ್ತೆ ಅಂತ ಹೇಳಿ ತೋರಿಸುತ್ತೆ. ಸೌತ್ ವೆಸ್ಟರ್ನ್ ರೈಲ್ವೇಸದ್ದು ಅಂಡರ್ ಬರುತ್ತೆ ರೀ ಇದು. ದೂದ್ ಸಾಗರ್ ಫಾಲ್ಸ್, ಕುಲೆಮ, ವಾಸ್ಕೋ ಎಲ್ಲ ಬರೀ ಮಡ್ಗಾಂವ್ ಸ್ಟೇಷನ್ ಅಟ್ಟ ಕೊಂಕಣ್ ರೈಲ್ವೆ ಅಂಡರ್ ಬರುತ್ತೆ. ಬಟ್ ಇದು ವಾಸ್ಕೋ ಕುಲೆಮದೇನು ಮೆಮು ಓಡಿಸ್ತಾರಲ್ಲ, ಇವನ್ನೆಲ್ಲ ಇವರು ಅಟ್ಲೀಸ್ಟ್ ಧಾರವಾಡ ಹುಬ್ಳಿ ಮಟ್ಟ ಎಕ್ಸ್ಟೆಂಡ್ ಮಾಡ್ಬೇಕು ರೀ. ನಮ್ಮ ಜನಕ್ಕೆ ನಾರ್ಮಲ್ ಟ್ರೈನರ ಕೊಡಬೇಕು. ಬರೀ ಇದು ಕುಲೆಮ್ ಮಟ್ಟ ಓಡುತ್ತಿದೆ ವಾಸ್ಕೋ ಕುಲೆಮ. ಬಟ್ ಗೋವಾ ಪ್ಯಾಸೆಂಜರ್ಸಿಗೆ ಹೆಲ್ಪ್ ಆಗಿರ್ಬೋದು. ಬಟ್ ನಮ್ಮದು ಸೌತ್ ವೆಸ್ಟರ್ನದ್ದು ರೈಲ್ವೆ ಅಲ್ಲ, ಹೆಂಗೋ ಎಷ್ಟೋ ಟ್ರೈನ್ಗಳನ್ನ ತಮಿಳ್ನಾಡು ಎಕ್ಸ್ಟೆಂಡ್ ಆಗೈತಿ, ಇದನ್ನ ಎಕ್ಸ್ಟೆಂಡ್ ಆಗೈತೆ ಇದರಿಂದ ಬೆಂಗಳೂರಿನಿಂದ. ಸೊ ಹಂಗೆ ಇದನ್ನು ಮಾಡ್ಬೋದು. ಯಾಕೆ ಸೌತ್ ವೆಸ್ಟರ್ನ್ ರೈಲ್ವೆ ಇದ್ರ ಮೇಲೆ ನಿಗಾ ವಹಿಸಲ್ಲ ಅದು ಗೊತ್ತಾಗಲ್ಲ. ಮತ್ತು ಎಷ್ಟೊಂದು ಟ್ರೈನಿಗೆ ಅವ್ರು ವಿಸ್ಟಾಡೋಮ್ ಕೋಚ್ನೂ ಹಾಕ್ಬೋದು ರೀ. ಈಗ ನೋಡಿರಿ ಇದು ಟ್ರೈನ್ ಬರೋದಿದೆ ಪೂರ್ಣ ಎಕ್ಸ್ಪ್ರೆಸ್. ಇದಕ್ಕೆ ಬೆಳಗಾವಿಯಿಂದ ವಿಸ್ಟಾಡೋಮ್ ಕೋಚ್ ಹಾಕಿರ ಆರಾಮಾಗಿ ಎಷ್ಟೋ ಜನ ಡೋರಿಗೆ ನಿಂತ್ಕೋ ಬದಲಿ ಆರಾಮಾಗಿ ಸೀಟಿಗೆ ಕುಂತ ಎಕ್ಸ್ಪೀರಿಯನ್ಸ್ ತೊಗೋಬೋದು. ಡಿಪಾರ್ಟ್ ಆದ್ವಿ ನೋಡ್ರಿ. ಇವ ನಮ್ಮ ಬ್ರೇಕರ್ಸ್ ವಾಪಸ್ ಹೊಂಟಾವ ಈಗ ಕ್ಯಾಸಲ್ ರಾಕಿಗೆ. ಇದ ನೋಡ್ರಿ ಕೊಂಕಣ್ ರೈಲ್ವೇಸ್ ಲೈನ್. ಕನ್ಯಾಕುಮಾರಿಯಿಂದ ತಿರುವನಂತಪುರಂ, ಎರ್ನಾಕುಲಂ ಬಂದು ಅಲ್ಲಿಂದ ಮಂಗಳೂರು ಬಂದು ಉಡುಪಿ, ಕಾರವಾರ ಮೇಲೆ ಗೋವಾಗೆ ಬರುತ್ತೆ. ಉಡುಪಿ, ಕಾರವಾರ ಮೇಲೆ ಗೋವಾಗೆ ಬಂದಿರ್ತದೆ. ಸಿಂಗಲ್ ಲೈನ್ ಸೆಕ್ಷನ್ ಐತಿ. ಮಡಗಾಂವ್ ಜಂಕ್ಷನ್ಗೆ ಅರಾವದ್ವಿ ನೋಡ್ರಿ. ಬಿಫೋರ್ 25 ನಿಮಿಷ ಬಿಫೋರ್ ಟೈಮ್ ಅಂತೂ ಅರಾವದ್ವಿ. ಈ ಗಾಡಿದು ಇಲ್ಲೇ ಮತ್ತೆ ಲೋಕೋ ರಿವರ್ಸಲ್ ಆಗುತ್ತೆ. ನಾವು ಈ ಸೈಡ್ ಮುಂದೆ ಹೋದ್ರೆ ಇನ್ನು ಮುಂಬೈ ಸೈಡ್ ಹೋಗುತ್ತೆ. ಸೊ ಈಗ ಉಲ್ಟಾ ಹೊಂಟೈತೆ ನಮ್ದು ಡೈರೆಕ್ಷನ್. ಇನ್ನು ನಾವು ಹೋಗ್ತೇವೆ ಕಾರವಾರ ಮೇಲೆ.
ಸೊ ಇಲ್ಲಿ ನಾವು ನಮ್ಗೆ ಬೇಕಾಗಿರೋ ಫೋಟೋಬಾ ಹೋಟೆಲಿಂದ ಊಟ ತರಿಸ್ಕೊಂಡೇವ್ರಿ. ಯಾವ ಪ್ರಮೋಷನಲ್ಲಿ ಏನಲ್ಲ, ನಮ್ಗೆ ಅವ್ರದ್ದು ಇಷ್ಟ ಆಗುತ್ತೆ ಊಟ. ಈ ಟ್ರೈನ್ ಒಳಗೆ ಏನಾರ ಟ್ರಾವೆಲ್ ಮಾಡತ್ತೀರಿ ಮುರುಡೇಶ್ವರದ್ದು ಅಂತಂತಂದ್ರೆ ಅವ್ರ ಹೋಟೆಲಿಂದ ನೀವು ಊಟ ತರಿಸ್ಕೋಬೋದ. ಬಟ್ ನೀವು ಹೊರಗೆ ಹೋಗ್ಬೇಕಾಗತ್ತೆ, ಅದು ಫುಟೋವರ್ ಬ್ರಿಡ್ಜ್ ಹತ್ತಿ ಹೊರಗೆ ಹೋಗಿ ಅಲ್ಲಿ ಇಸ್ಕೊಂಡು ಬರ್ಬೇಕಾಗತ್ತೆ. ಗೋವಾ ಎಂಟ್ರ್ ಆದ್ಮೇಲೆ ವೆದರ್ ನೋಡ್ರಿ, ಇಲ್ಲಿ ಸೂರ್ಯ ಚುಚ್ಚಾತನ ಎಂಥ ವೆದರ್ದಾಗ ಬಂದಿದ್ದೆ ನಾನು. ಪೂರ್ತಿ ರೆಡ್ ಅಲರ್ಟದ ಮಳೆ ಒಳಗೆಲ್ಲ ಪುಣೆ ಮುಂಬೈ ಘಾಟ್ ಎಲ್ಲ ಮಾಡ್ಕೊಂಬಂದೇನಿ. ಇಲ್ಲಿ ಬೆವರು ಬರತ್ತೈತ್ರಿ. ಲಿಟ್ರಲಿ ನಾನು ಮೂರು ಟಿ ಶರ್ಟ್ ಹಾಕೊಂಡಿದ್ದೆ ನಿನ್ನೆ, ಅಷ್ಟು ಥಂಡಿತ್ತು. ಸೊ ನನಗೆ ಊಟ ಕಲೆಕ್ಟ್ ಮಾಡ್ಕೊಳಕ್ಕೆ ಬಂದೇನಿ. ಹೋಟೆಲ್ ಫೋಟೋ ಬದವ್ರದ್ದು ಅವ್ರು ಒಳಗೆ ಬರೋಂಗಿಲ್ಲ, ಅವ್ರದ್ದು ಪರ್ಮಿಷನ್ ಇಲ್ಲ. ಸೊ ಹೊರಗೆ ಬಂದು ಕಲೆಕ್ಟ್ ಮಾಡ್ಕೋಬೇಕಾ. ಇಲ್ಲೇ ನಮ್ಮ ಟ್ರೈನ್ ಐತಿ, 1:10 ಮಟ್ಟ ಟೈಮಿಂಗ್ ಐತಿ ಆರಾಮಾಗಿ. ಇಲ್ಲಿ ನೋಡ್ರಿ ಅಂಕಲ್ ಕಡೆ ಊಟ ಪಿಕಪ್ ಮಾಡ್ಕೊಂಡೆ. ಸೊ ಹೋಗೋಣಂತ ವಾಪಸ್. ಇಲ್ಲೇ ಲಿಫ್ಟ್ ಐತಿ, ಪಂಚಗಂಗಾ ಎಕ್ಸ್ಪ್ರೆಸ್ ಅಂತ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲೇ ನಮ್ಮದು ಊಟ ಬಂದೈತಿ. ಪಾಪಡಿಂದ ಹಿಡ್ಕೊಂಡು ಕಬಾಬ್, ಇಲ್ಲಿ ಗ್ರೇವಿ ಐತಿ, ಚಪಾತಿ ಐತಿ, ಮತ್ತು ರೈಸೂ ಐತಿ. ಸೊ ಇದೆಲ್ಲ ನಿಮಗೆ ರನ್ನಿಂಗ್ ಟ್ರೈನ್ ಒಳಗೆ ಪೂರ್ತಿ ರೆಸ್ಟೋರೆಂಟ್ ಸ್ಟೈಲ್ ಊಟ ರೀ, ಏನಿದಿಲ್ಲ. ನಾನು ಇಲ್ಲಿ ಹಾಕೊಂಡೇನಿ. ಸೊ ಪ್ಲೇಟ್, ಉಳ್ಳಾಗಡ್ಡಿ ಮತ್ತು ನಿಂಬೆ ಹಣ್ಣು ಎಲ್ಲ ಹೊರಗೆ ಕೊಡ್ತಾರೆ. ಸೊ ನಿಮ್ಗೆ ಏನಾರ ಜಾಸ್ತಿ ಬೇಕಂದ್ರೆ ರಿಕ್ವೆಸ್ಟು ಮಾಡ್ಕೋಬೋದು. ಮತ್ತು ಪಿಕರ್ ಆಪ್ಷನ್ನು ಇದ್ರೊಳಗೆ ಐತಿ. ಬೆಸ್ಟ್ ಅನ್ಸುತ್ತೆ ಇವ್ರದ್ದು ನಮ್ಗೆ ಊಟ. ಸೊ ಇನ್ನು ನಾವು ಮಡ್ಗಾವ್ ಒಳಗೆ ನಿಂತೇವಿ, ಡಿಪಾರ್ಟ್ ಆಗೋಣ ಅಂತ. ಅವರಿಂದ ಇಲ್ಲೇ ನಿಂತೇವೆ ರೀ. ಬಟ್ ನೋಡ್ರಿ, ವೆದರ್ ವಾಪಸ್ ಬ್ಯಾಕ್ ಟು ಟ್ರ್ಯಾಕ್. ಮಳೆ ಆಗಾಗ ಸ್ಟಾರ್ಟ್ ಆಗತ್ತೆ. ಇದಕ್ಕೆ ಒಂದು ವೇಟ್ ಇತ್ತು ನೋಡ್ರಿ. ಲಿಟ್ರಲಿ ಬೇಸರ ಆಗ್ಬಿಟ್ಟಿತ್ತು ನನಗೆ ಮಳೆ ನೋಡಲೇನ. ಅಲ್ಲೆಲ್ಲ ಮಸ್ತ್ ತಂಪೊಳಗೆ ಬಂದ್ವಿ, ಇದು ಬಂದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ನಿಮ್ಗೆ, ಹಿಂಗಿತ್ತು ಹಿಂಗೆ ಆಗ್ಬಾರ್ದೈತೆ ಅಂತೇಳಿ. ಮಳೆರಾಯ ಮತ್ತು ವಾಪಸ್ ಬಂದ. 12:33ಗೆ ಬಂದಿದ್ದೀವಿ ನಾವು ಮಡ್ಗಾವ್ಗೆ. 1:36 ಆದರೂ ಇಲ್ಲೇ ಅದೇವಿ. ಸೊ ಲೇಟ್ ಆಗಿದ್ದಕ್ಕೆ ಕಾರಣ ಬಂದ್ಬಿಟ್ಟು ಇದೇ ಗಾಡಿ ನೋಡ್ರಿ. ಮಂಗಳೂರು ಮಡ್ಗಾವ್ ಪ್ಯಾಸೆಂಜರ್ ಬೆಳಿಗ್ಗೆ 5 ಗಂಟೆಗೆ ಬಿಟ್ಟಿರತ್ತಲ್ಲ. ಪ್ಯಾಸೆಂಜರ್ ಬರೋಡ್ಕೆ ನಮ್ಮ ಟ್ರೈನಿಗೆ ಡಿಪಾರ್ಚರ್ ಕೊಟ್ರಿ ನೋಡ್ರಿ. ನಾವು ಡಿಪಾರ್ಟ್ ಆದ್ವಿ. ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡೀನಿ. ಒಂದು ಜಂಪ್ ನಿದ್ದೆ ಆದಮೇಲೆ ನಾನೀಗ ವಾಪಸ್ 5 ಗಂಟೆಗೆ ರೀ, 2 ಗಂಟೆ ಮುಕ್ಕೊಂಡು 5 ಗಂಟೆಗೆ ಎದ್ದೇನಿ. ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಒಳಗೆ ನಮ್ಮ ಬೆಳಗಾವಿಯಿಂದ ನೀವು ಲೋಂಡಾಯಿಂದ ಮುರುಡೇಶ್ವರ, ನಮ್ಮ ಗೋಕರ್ಣ, ಭಟ್ಕಳ, ಮಂಗಳೂರು, ಉಡುಪಿ, ಕಾರವಾರ ಎಲ್ಲೋ ಬರ್ತೀರಂತಂದ್ರು ಏಕೈಕ ರೈಲು ಇದೆ ನೋಡ್ರಿ. 11:09:7 11:09:8 ವಾಪಸ್ ಬರೋಕೆ. ಸೊ ಈ ಟ್ರೈನ್ ಹಿಡ್ಕೊಂಡು ನೀವು ಬರಬೇಕಾಗತ್ತೆ. ನಾನು ಮಲ್ಕೊಂಡ್ಬಿಟ್ಟಿದ್ದೆ ರೀ, ನೋಡಲಿಲ್ಲ. ಫುಲ್ ಬಿಸಿಲಿತ್ತಲ್ಲೇ ಬೇಜಾರಾದ. ಬಟ್ ಇಲ್ಲೇ ಮಳೆ ಆಗೈತಿ. ಯಾಕಂತಂದ್ರೆ ನೀವು ನೋಡ್ಬೋದು ಇಲ್ಲಿ ಎಲ್ಲ ಮಳೆ ಆಗಿದ್ದ ನಿಶಾನೆನೂ ಇಲ್ಲೇ ಕಂಡು ಬರತೈತಿ. ಸೊ ಒಂದು ಸ್ವಲ್ಪ ಖುಷಿ ಆದ. ಅದಕ್ಕೆ ಪಟ್ ಅಂತ ನೋಡಿದೆ ಎದ್ದೆ. ನನಗೆ ಒಳಗೆ ಎ ಸಿನೂ ಕರೆಕ್ಟ್ ಬರತ್ತಿರಕ್ಕಿಲ್ಲ, ಒಂದು ಸ್ವಲ್ಪ ಎಚ್ಚರ ಆತ. ಇಲ್ಲಿ ನಾವು 1 ತಾಸು ಡಿಲೇ ಇದೇವೆ ರೀ. ಕೊಂಕಣ್ ರೈಲ್ವೆ ಒಳಗೆ ಸಿಂಗಲ್ ಲೈನ್ ಇರೋದ್ರಿಂದ ನಾವೇನು ಮಡ್ಗಾವ್ ಎಂಟ್ರ್ ಆದಿವಲ್ಲ, ಅಲ್ಲಿಂದ ಕೊಂಕಣ್ ರೈಲ್ವೆ ಸ್ಟಾರ್ಟ್ ಆಗುತ್ತೆ. ಸೊ ಕೊಂಕಣ್ ರೈಲ್ವೇಸ್ ಒಳಗೆ ಸಿಂಗಲ್ ಲೈನ್ ಸೆಕ್ಷನ್ ಐತಿ. ಸಿಂಗಲ್ ಲೈನ್ ಸೆಕ್ಷನ್ ಇರೋದ್ರಿಂದ ಕ್ರಾಸಿಂಗಾಗಿ ನಿಂದಿರ್ಬೇಕಾಗತ್ತೆ. ಹೆಂಗೆ ನಾವು ಮಡ್ಗಾವ್ ಒಳಗೆ ನಿಂತಿದ್ವಲ್ಲ ಹಂಗೆ ನಿಂತ್ಕೊತ ಬಂದೇವಿ. ಸೊ ಅದ್ರ ಸಂಬಂಧ ನಾವು ಈಗ 1 ತಾಸು ಲೇಟ್ ಅದೇವೆ. 4 ಗಂಟೆಗೆ ಬರೋ ಟೈಮಿಂಗ್ ಇತ್ತು, 5 ಗಂಟೆಗೆ ಬಂದೇವೆ. ಮುರುಡೇಶ್ವರ ಸ್ಟೇಷನಿಂದ ನಿಮಗೆ ಟೆಂಪಲ್ ಇಲ್ಲಿಂದ ಭಾಳ ಸಮೀಪ ಐತ್ರಿ. ಎಷ್ಟಂತಂದ್ರೆ ಒಂದು 300 ಮೀಟ್ರ್ ಆಗುತ್ತೆ. ಇದನ್ನು ಮೇನ್ ಗೇಟ್, ಮತ್ತೇನು ಮೇನ್ ಗೇಟ್ ನೋಡಿರ್ತಾರಲ್ಲ ನೀವು ಮುರುಡೇಶ್ವರದ ದೊಡ್ಡದು. ಹಿಂಗೆ ಹೋದ್ರೆ ಅಂದ್ರೆ ಹಿಂಗೆ ನಡ್ಕೊಂತ ಅಲ್ಲೇ ನಿಮಗೆ ಮೇನ್ ಗೇಟ್ ಸಿಗುತ್ತೆ. ಅಲ್ಲಿಂದ ನಿಮಗೆ ಬಸ್ಸು ಸಿಗ್ತಾವೆ. ನಡ್ಕೊತ ಹೋದ್ರೆ ನಿಮ್ಗೆ 2 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಮೇನ್ ಗೇಟ್. ಅದೇ ನೀವು ದ್ವಾರಬಾಗ್ಲ ಅಂತಾರಲ್ಲ, ಅದನ್ನು ನೋಡಿರ್ಬೋದು. ಮುರುಡೇಶ್ವರ ಸ್ಟೇಷನ್ ಒಳಗೆ ನಂಗೆ ಬೆಸ್ಟ್ ಅನ್ಸೋದು ಇದ್ರದ್ದು ಹಿಂದಿನ ವ್ಯೂ ನೋಡ್ರಿ. ಇಲ್ಲಿ ಪೂರ್ತಿ ನಿಮಗೆ ಅದು ವೆಸ್ಟರ್ನ್ ಘಾಟ್ಸದ ಒಂದು ಪ್ಯಾಚ್ ನಿಮಗೆ ಇಲ್ಲಿಂದ ಕಾಣುತ್ತೆ. ಮತ್ತು ಸ್ಟೇಷನು ಭಾಳ ಸುಂದರ ಐತಿದೆ. ಇಲ್ಲಿಂದ ನಿಮಗೆ ಪೂರ್ತಿ ನೋಡ್ರಿ, ಇಲ್ಲಿ ಹಿಂದಿಂದೆಲ್ಲ ಬ್ಯಾಕ್ಯಾರ್ಡ್ ನೋಡೋಕೆ ಕಾಣುತ್ತೆ. ಸ್ಟೇಷನ್ ಏನು ಕ್ಲೋಸ್ ಇಲ್ಲ, ಏನಿಲ್ಲ. ಹಂಗೆ ವಾತಾವರಣಕ್ಕೆ ತಕ್ಕಂಗೆ ಕುಲ್ಲ ಐತಿ. ಭಟ್ಕಳ ಆದಮೇಲೆ ಶಿರೂರೊಳಗೆ ಕ್ರಾಸಿಂಗಿಗೆ ನಿಂತೇವ್ರಿ. ಮತ್ತು ಮಳೆರಾಯನ ಆರ್ಭಟ ಸ್ಟಾರ್ಟ್ ಆತಿಲ್ಲ. ಇದ್ರದ್ದು ಒಂದು ವೇಟ್ ಇತ್ತು. ಸ್ಟ್ರಾಂಗ್ ಶವರ್ಸ್ ಅದಾವ.
ನಾವು ಟ್ರಾವೆಲ್ ಮಾಡತ್ತಿದ್ದ ರೂಟ ಕೊಂಕಣ್ ರೈಲ್ವೇಸ್. ಈ ಕೊಂಕಣ್ ರೈಲ್ವೇಸ್ದ ರಾಕೆಟ್ ಯಾವ್ದು ಹೇಳ್ರಿ? KR ರಾಕೆಟ. ಇಲ್ಲಿ ಬಂತು ನೋಡ್ರಿ 1 2 1 3 4 ಮಂಗಳೂರು ಜಂಕ್ಷನ್ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ KR ರಾಕೆಟ್. ಈ ರೂಟದ ರಾಕೆಟ್ ಅಂತಾನೆ ಸ್ಪೆಷಲಿ ಇದೆ ಟ್ರೈನ್. ಟೈಮ್ ನೋಡ್ರಿ 7:56. ಎಲ್ಲಿ ಒಮ್ಮೆ ನಮ್ಗೆ ಎಲ್ಲಿ ಸ್ಟೇಷನಿಗೆ ಬಂದಂತಂದ್ರೆ ನಾನು ಈಗ ಡಿಬೋರ್ಡ್ ಮಾಡಿದೆ ರೀ ಗಾಡಿಯಿಂದ ಉಡುಪಿಗೆ. ಯಾಕಂತಂದ್ರೆ ಇನ್ನಿಂದ ನನಗೆ ಮುಂದೆ ಆಪ್ಷನ್ ಇಲ್ಲ. 8:25ಕ್ಕೆ ಟ್ರೈನ್ ಇರ್ತದೆ, ಆನ್ ಟೈಮ್ ಹೋಗ್ಬಿಡುತ್ತೆ. 1 hour ಮಿನಿಮಮ್ ಬೇಕು ಜಂಕ್ಷನಿಗೆ ಹೋಗಕ್ಕೆ. ಸೊ ಅದಕ್ಕೆ ಇಲ್ಲೇ ಡಿಬೋರ್ಡ್ ಮಾಡಿದೆ. ನೆಕ್ಸ್ಟ್ ನಾಳೆ ಬೆಂಗಳೂರು ರೂಟ್ ಕವರ್ ಮಾಡೋಣ ಅಂತಂತ ಹೇಳಿ. ಸೊ ಕವರ್ ಮಾಡೀನಿ ಫಸ್ಟ್ ಟ್ರೈನ್, ಈಗ ಸೆಕೆಂಡ್ ಟ್ರೈನ್ ಇನ್ನೊಂದು ಸತ ಕವರ್ ಮಾಡೋಣ, ಇನ್ನೊಂದು ಚಾನಲ್ಗೆ ಹಾಕೋಣ ಅಂತಂತೇಳಿ. ಸೊ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ಮುಂದೆ ಹಿಂಗೆ ಇನ್ನೊಂದಷ್ಟು ವೀಡಿಯೋಸ್ದಾಗ ಸಿಗೋಣಂತ. ನಾನು ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಂದಿದ್ದೆ, ಅಷ್ಟು ಎಕ್ಸ್ಪೆಕ್ಟೇಷನ್ ಕ್ಲಿಯರ್ ಆಗಲಿಲ್ಲ. ಬಟ್ ನಾನು ನಿಮಗೆ ಕೊಂಕಣ್ ರೈಲ್ವೇಸ್ ಮತ್ತು ಮಂಗಳೂರೊಳಗೆ ಜಾಸ್ತಿ ಮಳೆ ತೋರಿಸೀನಿ, ಮತ್ತು ಈ ರೂಟ್ ಒಳಗೂ ಮಳೆ ತೋರಿಸೀನಿ. ಬಟ್ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆಲ್ಲ ಆ ದೂದ್ ಸಾಗರ ಅದು ಮಳೆ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಪೂರ್ತಿ ಘಾಟ್ ಒಳಗೆ ನಮಗೆ ಜರ್ನಿ ಇದನ್ನು ಫಾಲ್ಸ್ ಸಣ್ಣ ಫಾಲ್ಸ್ ಎಲ್ಲ ನೋಡೋಕೆ ಸಿಗ್ತಾವೆ ಅಂದರೆ ಅಷ್ಟು ಇರಲಿಲ್ಲ. ನೋಡೋಣಂತ ಇನ್ನೊಂದು 5-6 ದಿನ ಬಿಟ್ಟು ಮತ್ತೊಮ್ಮೆ ಬರೋಣ ಈ ಜರ್ನಿನ ಇನ್ನೊಮ್ಮೆ ಕಂಟಿನ್ಯೂ ಮಾಡೋಣಂತ. ಸೊ ನಾನು ಇಲ್ಲೇ ಡಾರ್ಮೆಟ್ರಿ ಐತ್ರಿ, ಡಾರ್ಮೆಟ್ರಿ ಒಳಗೆ ಉಳ್ಕೋಬೇಕಂತೇಳಿ ಬಂದಾನೆ. ಈಗ 1ನೇ ಪ್ಲಾಟ್ಫಾರ್ಮ್ ಮೇಲೇ ಐತಿ. ಸೊ ಬಂದನ್ರಿ ಇಲ್ಲೇ ನೋಡೋಣಂತ ಐತಿ ಇಲ್ಲ ಕೇಳೋಣಂತ. ಪ್ರೈಸಿಂಗ್ ಇಲ್ಲೇ ಐತಿ, ಟ್ಯಾರಿಫ್, ಡಾರ್ಮೆಟ್ರಿ ಮತ್ತು ರಿಟೈರಿಂಗ್ ರೂಮ್ ಅದ. ಡಾರ್ಮೆಟ್ರಿ ಬೆಡ್ ನಿಮಗೆ ಈ ಥರ ನೋಡೋಕೆ ಸಿಗ್ತಾವೆ ನೋಡ್ರಿ. ಭಾಳ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ. ಇದೆ ನೋಡ್ರಿ ನಂದು ಬೆಡ್ಡ. ಸೊ ಈ ಥರನ ಬೆಡ್ಸ್ ನೋಡೋಕೆ ಸಿಗ್ತಾವೆ ನಿಮಗೆ ಸಣ್ಣ ಇಲ್ಲೇ. ಸೊ ನಂದು ಲಾಕರ್ನೂ ಇದೆ, ಈ ಥರ ಲಾಕರ್ನೂ ಸಿಗ್ತಾವೆ. ಮತ್ತು ಇಲ್ಲೇ ನೀಟ್ ಆ್ಯಂಡ್ ಕ್ಲೀನ್ ಬೆಡ್ಶೀಟ್, ಪಿಲ್ಲೋ, ಸೊ ನೀಟ್ ಐತ್ರಿ. ಮತ್ತು ಇಲ್ಲೇ ಲಾಕರ್ಸ್ ಅದಾವೆ ಇಲ್ಲೆಲ್ಲ ಹಾಕೊಳಕ್ಕೆ. ಇದೆ ನಂದಷ್ಟೇ ಇರುತ್ತೆ ಬೆಳಗಿನ ತನಕ. AC ಐತೆ, ಬಟ್ ಈಗ ಅವಶ್ಯಕತೆ ಬೆಳಂಗಿಲ್ಲ. ಇದೆ ನೋಡ್ರಿ ರಿಟೈರಿಂಗ್ ರೂಮ ಮತ್ತು ಡಾರ್ಮೆಟ್ರಿ ಉಡುಪಿ ರೈಲ್ವೆ ಸ್ಟೇಷನ್ ಒಳಗೆ, ಮಂಗಳೂರು ಜಂಕ್ಷನ್ ಒಳಗಿಲ್ಲ. ಸೊ ಮಂಗಳೂರಿಂದ ನೀವು ಉಡುಪಿ ಬಂದು ಸ್ಟೇ ಮಾಡ್ತೀರ ಅಂತಂದ್ರೆ ನಿಮ್ಗೆ ಕಂಫರ್ಟಬಲ್ ಆಯ್ತಂದ್ರೆ ಇಲ್ಲಿ ಬಂದು ಮಾಡ್ಬೋದು. ಇಲ್ಲಿ ಮಟ್ಟ ನಿಮ್ಗೆ ಜರ್ನಿ ಹಿಂಗೆ ಅನ್ನಿಸ್ತಾ ಹೌದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಸಿಗೋಣಂತ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ್ಟ ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.